ಸೊ ನಮಸ್ತೆ ಎಲ್ಲರಿಗೂ. ಭಾಳ ದಿವಸ ಆದಮೇಲೆ ವಿಡಿಯೋ ಮಾಡತ್ತೀನಿ. ಸೊ ಭಾಳಷ್ಟು ಮಂದಿ ನನಗೆ ಕೇಳಾಕತ್ತಿದ್ರಿ ಮೆಸೇಜ್ ಮಾಡಿ, ಸರ್ ನೀವು ಇನ್ಕೋಟರ್ಮ್ಸ್ ಬಗ್ಗೆ ವಿಡಿಯೋಸ್ ಏನು ಯೂಟ್ಯೂಬ್ ಮೇಲೆ ಯಾಕೆ ಹಾಕಿಲ್ಲ ಅಂತೇಳಿ. ಅದಕ್ಕೆ ನನಗೂ ಅನ್ನಿಸ್ತು ಇನ್ಕೋಟರ್ಮ್ಸ್ ಬಗ್ಗೆ ನಾನು ವಿಡಿಯೋಸ್ ಯೂಟ್ಯೂಬ್ ಒಳಗೆ ಹಾಕಬೇಕು, ಇದ್ರ ಬಗ್ಗೆ ಮಾಹಿತಿ ಜನರಿಗೆ ಇರಬೇಕಂತೇಳಿ. ಸೊ ಯಾವುದೇ ಒಂದು ಎಕ್ಸ್ಪೋರ್ಟ್ರಿಗಾಗಲಿ ಅಥವಾ ಇಂಪೋರ್ಟ್ರಿಗಾಗಲಿ ಇನ್ಕೋಟರ್ಮ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ಯಾವುದೇ ಕಂಟ್ರಿಗೆ ನೀವು ಎಕ್ಸ್ಪೋರ್ಟ್ ಮಾಡಕತ್ತಿದ್ರಿ ಅಥವಾ ಯಾವುದೇ ಕಂಟ್ರಿದಿಂದ ನೀವು ಇಂಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೂ ಕೂಡ ಇನ್ಕೋಟರ್ಮ್ಸ್ ಏನು ಯೂಸ್ ಮಾಡಕತ್ತಾರ ಬಯರ್ಸ್, ಆಮೇಲೆ ಎಕ್ಸ್ಪೋರ್ಟರ್ಸ್ ಅಥವಾ ಇಂಪೋರ್ಟರ್ಸ್, ಆಮೇಲೆ ಸಪ್ಲೈಯರ್ಸ್, ಅವ್ರು ಇನ್ಕೋಟರ್ಮ್ಸ್ ಯಾವ್ದು ಯೂಸ್ ಮಾಡಕತ್ತಾರ, ಯಾವುದ್ರೊಳಗೆ ರಿಸ್ಕ್ ಜಾಸ್ತಿ ಇರ್ತೈತಿ, ಯಾವುದ್ರೊಳಗೆ ರಿಸ್ಕ್ ಕಡಿಮೆ ಇರ್ತೈತಿ, ಎಕ್ಸ್ಪೋರ್ಟರ್ಸಿಗೆ ಜಾಸ್ತಿ ರಿಸ್ಕ್ ಯಾವುದೈತಿ, ಇಂಪೋರ್ಟರ್ಸಿಗೆ ಜಾಸ್ತಿ ರಿಸ್ಕ್ ಯಾವುದೈತಿ, ಅಥವಾ ನೀವು ಎಕ್ಸ್ಪೋರ್ಟರ್ ಇದ್ರಿ ಅಂತಂದ್ರೆ ನಿಮ್ದು ರಿಸ್ಕ್ ಮಿನಿಮೈಸ್ ನೀವು ಯಾವ ಥರ ಮಾಡ್ಕೋಬೋದು, ಆಮೇಲೆ ನೀವು ಇಂಪೋರ್ಟರ್ ಇದ್ರಿ ಅಂತಂದ್ರೆ ನಿಮ್ದು ರಿಸ್ಕ್ ನೀವು ಮಿನಿಮೈಸ್ ಯಾವ ಥರ ಮಾಡ್ಕೋಬೋದು. ಅದ್ರ ಸಲುವಾಗಿ ಇನ್ಕೋಟರ್ಮ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಿಮಗೆ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಇನ್ಕೋಟರ್ಮ್ಸ್ ಅಂತಂದ್ರೆ ಏನು, ಆಮೇಲೆ ಯಾರು ಇದನ್ನು ಸೆಟ್ ಮಾಡ್ತಾರ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇನ್ಕೋಟರ್ಮ್ಸ್ ಅಂತಂದ್ರೆ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಟರ್ಮ್ಸ್. ಓಕೆ, ಸೊ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಟರ್ಮ್ಸ್, we'll take it in short, commercial terms. ಓಕೆ, ಸೊ ಇನ್ಕೋಟರ್ಮ್ಸ್ ಒಳಗೆ ಯೂಶ್ವಲಿ ಏನು ಡಿಫೈನ್ ಮಾಡ್ತಾರಂತಂದ್ರೆ ಸೆಲ್ಲರ್ಸಿಗೆ ಅಂದರೆ ಎಕ್ಸ್ಪೋರ್ಟರ್ಸಿಗೆ ಯಾವುದೇ ಕಂಟ್ರಿದಿಂದ ಇರಲಿ, ಈ ಕಂಟ್ರಿದಿಂದ ಹೊರಗಡೆ ಎಕ್ಸ್ಪೋರ್ಟ್ ಮಾಡೋದಾಗಲಿ ಅಥವಾ ಹೊರಗಡೆ ಕಂಟ್ರಿಯಿಂದ ಈ ಕಂಟ್ರಿಗೆ ಅವ್ರು ಎಕ್ಸ್ಪೋರ್ಟ್ ಮಾಡಕತ್ತಿದ್ರು ಆಮೇಲೆ ನೀವು ಇಂಪೋರ್ಟ್ ಮಾಡತ್ತಿದ್ರಿ ಅಂತಂದ್ರೆ ಎಕ್ಸ್ಪೋರ್ಟರ್ಸ್ದು ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಮಟ್ಟ ಇರ್ತೈತಿ, ಆಮೇಲೆ ಬಯರ್ಸ್ದು ರಿಸ್ಕ್ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಇನ್ಕೋಟರ್ಮ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಇಂಟರ್ನ್ಯಾಷನಲಿ ಇದು ಒಂದು ಸ್ಟ್ಯಾಂಡರ್ಡ್ ಐತಿ. ಎಲ್ಲ ಕಡೆನೂ ಎಲ್ಲ ಕಂಟ್ರೀಸ್ ಒಳಗೂ ಇನ್ಕೋಟರ್ಮ್ಸ್ ಸೇಮ್ ಇರ್ತಾವೆ. ಇಂಡಿಯಾ ಒಳಗೆ ಇನ್ಕೋಟರ್ಮ್ಸ್ ಡೆಫಿನೇಷನ್ ಬೇರೆ, ಆಮೇಲೆ ಬೇರೆ ಕಂಟ್ರೀಸ್ ಒಳಗೆ ಇನ್ಕೋಟರ್ಮ್ಸ್ ಡೆಫಿನೇಷನ್ ಬೇರೆ, ಆ ಥರ ಇರಂಗಿಲ್ಲ. ಎಲ್ಲ ಕಂಟ್ರೀಸ್ ಒಳಗೂ ಇನ್ಕೋಟರ್ಮ್ಸ್ 100% ಸೇಮ್ ಇರ್ತಾವೆ. ಸೊ ಇದ್ರೊಳಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಬಯರ್ಸ್ದ ಮೇಲೆ ಸೆಲ್ಲರ್ಸ್ದು ಏನೇನು ರೆಸ್ಪಾನ್ಸಿಬಿಲಿಟಿ ಇರ್ತಾವೆ, ಎಲ್ಲಿ ಮಟ್ಟ ಕಂಪ್ಲೀಟ್ ಲಾಜಿಸ್ಟಿಕ್ಸ್ ಅಂದ್ರೆ ಪಾಯಿಂಟ್ ಎ ನಿಮ್ದೇನು ಸೆಲ್ಲಿಂಗ್ ಪಾಯಿಂಟ್ ಇರ್ತೈತಿ, ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಇರ್ತೈತಿ, ಅಥವಾ ನಿಮ್ದು ವೇರ್ಹೌಸಿಂಗ್ ಪಾಯಿಂಟ್ ಇರ್ತೈತಿ, ಅಲ್ಲಿಂದ ಹಿಡಿದು ಬಯರ್ ಏನಿರ್ತಾರ ಬಯರಿಂದ ಶಾಪ್ ಮಟ್ಟ ಆಗಲಿ, ಫ್ಯಾಕ್ಟ್ರಿ ಮಟ್ಟ ಆಗಲಿ, ಅವ್ರ ಫೆಸಿಲಿಟಿ ಮಟ್ಟ ಆಗಲಿ, ಇದೇನು ಟ್ರಾನ್ಸಿಟ್ ಹೋಗ್ತೈತಿ ಅಂದ್ರೆ ನಿಮ್ಮ ಶಿಪ್ಮೆಂಟ್ ಕನ್ಸೈನ್ಮೆಂಟ್ ಮೂವ್ ಆಗ್ತೈತಿ, ಎಲ್ಲಿ ಮಟ್ಟ ಯಾರ್ಯಾರ್ದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ ಇದನ್ನು ನಾವು ಇದ್ರೊಳಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಸೊ ಇಂಟರ್ನ್ಯಾಷನಲಿ ಯೂಸ್ ಆಗುವಂಥವು ಇನ್ಕೋಟರ್ಮ್ಸ್ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್, ICC. ಓಕೆ, ICC, ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್. ಸೊ ಇವು ಡಿಸೈಡ್ ಮಾಡ್ತಾರೆ ಇನ್ಕೋಟರ್ಮ್ಸ್ ಯಾವ್ಯಾವ ಇರ್ತಾವೆ, ಆಮೇಲೆ ಯಾವ ಥರ ಅದು ವರ್ಕ್ ಆಗ್ತೈತೆ ಅಂತೇಳಿ. ಸೊ ಇದೇನು ಇನ್ಕೋಟರ್ಮ್ಸ್ ಏನದಾವು ಅದು ಇಯರ್ಲಿ ಚೇಂಜ್ ಆಗಂಗಿಲ್ಲ, ಎವ್ರಿ 2-3 ಇಯರ್ಸಿಗೂ ಚೇಂಜ್ ಆಗಂಗಿಲ್ಲ. ಈಗ ರೈಟ್ ನಾವು ಇನ್ಕೋಟರ್ಮ್ಸ್ ಯೂಸ್ ಮಾಡ್ತಾ ಇರೋದು 2020 ಇನ್ಕೋಟರ್ಮ್ಸ್. ಸೊ ಅದ್ರೊಳಗೆ ಸ್ವಲ್ಪ ಸ್ಮಾಲ್ ಲಿಟಲ್ ಚೇಂಜಸ್ ಆಮೇಲೆ ಅಮೆಂಡ್ಮೆಂಟ್ಸ್ ಅವ್ರು ಮಾಡ್ಕೊತಿರ್ತಾರೆ. ಎವ್ರಿ ಇಯರ್ ನಾವು ಚೇಂಜ್ ಮಾಡ್ಕೊಂತದನ್ನು ಕುಂದ್ರಕ್ಕಾಗಂಗಿಲ್ಲ. ಸೊ ಟೋಟಲ್ ಇನ್ಕೋಟರ್ಮ್ಸ್ ಎಷ್ಟು ಅದಾವ ಅಂತಂದ್ರೆ ದೇರ್ ಆರ್ 11 ಇನ್ಕೋಟರ್ಮ್ಸ್. ಓಕೆ, ಸೊ 11 ಇನ್ಕೋಟರ್ಮ್ಸ್. ಓಕೆ, ಫಸ್ಟ್ ಯಾವ್ದೈತಿ FOB, ಸೆಕೆಂಡ್ CIF, FCA, CPT, CIP, DAP, DPU, DDP, FAS, CFR, and 11th is EXW. So you total 11 Incoterms ಯೂಶ್ವಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಯೂಸ್ ಮಾಡ್ತಾರೆ. ಆಮೇಲೆ ಇದ್ರೊಳಗಿಂದ ಇವತ್ತು ನಾವು ಕಲಿಯುವಂಥದ್ದು ಇನ್ಕೋಟರ್ಮ್ ಯಾವುದೈತಂತಂದ್ರೆ ಫಸ್ಟ್ ಒನ್ ದ್ಯಾಟ್ ಈಸ್ FOB. ಓಕೆ, FOB ಅಂತಂದ್ರೆ ಏನು, ಆಮೇಲೆ FOB ಯಾವ ಥರ ಯೂಸ್ ಮಾಡ್ತಾರೆ ಎಕ್ಸ್ಪೋರ್ಟರ್ಸಿಗೆ ಅಥವಾ ಇಂಪೋರ್ಟರ್ಸಿಗೆ, ಇದ್ರದ್ದು ಕಂಪ್ಲೀಟ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ FOB ಇನ್ಕೋಟರ್ಮ್ ಒಳಗೆ ಏನೇನು ಇರ್ತೈತಿ ಅದನ್ನು ನಾವು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ FOB ಅಂತಂದ್ರೆ ಫ್ರೀ ಆನ್ ಬೋರ್ಡ್. ಫ್ರೀ ಆನ್ ಬೋರ್ಡ್ ಇಸ್ ಅನ್ ಇನ್ಕೋಟರ್ಮ್. ಓಕೆ, ಸೊ ನಾವಿಲ್ಲಿ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ ಅಂದ್ರೆ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಸೊ ನಮ್ಮ ಕರ್ನಾಟಕದಿಂದ ಭಾಳಷ್ಟು ಜನ ಭಾಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ಬೇಕಂತಾರ. ಕೋಕೋನಟ್ ಆಗಲಿ, ರೈಸ್ ಆಗಲಿ, ಚಿಲ್ಲಿ ಆಗಲಿ, ಸ್ಪೈಸಸ್ ಆಗಲಿ. ಸೊ ಎಕ್ಸಾಂಪಲ್ ಅಂತೇಳಿ ನಾವು ಚಿಲ್ಲಿ ಕನ್ಸಿಡರ್ ಮಾಡೋಣ. ಸೊ ಚಿಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನಾಗ್ತಿದ್ವಿ ದುಬೈಗೆ. ಸೊ ನಿಮ್ಮ ಕಡೆ ಯಾರೋ ಒಬ್ರು ಕಸ್ಟಮರ್ ಅದಾರ, ದುಬೈ ಒಳಗೆ ಅವ್ರು ಇರ್ತಾರೆ. ಸೊ ದುಬೈಗೆ ನಾವು ಚಿಲ್ಲಿದು ಒಂದು ಕಂಟೈನರ್ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನಾಗ್ತಿದ್ವಿ ಅಂತಂದ್ರೆ ಯಾವ ಥರ ಇದು ಕಂಪ್ಲೀಟ್ ಇನ್ಕೋಟರ್ಮ್ FOB ವರ್ಕ್ ಆಗ್ತೈತಿ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ನೀವು ಬೆಂಗಳೂರಿನಾಗ ಅದಿರಿ ಅಂತ ತಿಳ್ಕೊರಿ. ಓಕೆ, ಸೊ ಆಸ್ ಅನ್ ಎಕ್ಸ್ಪೋರ್ಟರ್ ನೀವು ಬೆಂಗಳೂರು ಒಳಗದಿರಿ. ಸೊ ಬೆಂಗಳೂರಿಂದ ನಿಮ್ಮ ಪಾಯಿಂಟ್ ಐತಿ, ಪಾಯಿಂಟ್ A, ಇಲ್ಲಿಂದ ನೀವು ಗೂಡ್ಸ್ ನಿಮ್ದು ಮೂವ್ ಆಗ್ತಾವೆ. ಓಕೆ, ಸೊ ನಿಮ್ಮ ಕಂಪನಿ ಅಲ್ಲೈತೆ ಅಂತ ತಿಳ್ಕೊರಿ. ಆಮೇಲೆ ಗೂಡ್ಸ್ನು ಬೆಂಗಳೂರು ಒಳಗನ ಅದಾವ ಅಂತ ತಿಳ್ಕೊರಿ. ನಾವು ಇದು ಬರೀ ನಾವು ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡತ್ತೀವಿ. ಈಗ ಚಿಲ್ಲಿ ನಿಮಗೆ ಬೇಕಾಗಿತ್ತಂತಂದ್ರೆ ಸಪೋಸ್ ನೀವು ಹುಬ್ಬಳ್ಳಿಯಿಂದ, ಬ್ಯಾಡಗಿಯಿಂದ ಅಥವಾ ಗುಂಟೂರಿಂದ ಅಲ್ಲಿಂದ ನೀವು ಪ್ರೊಕ್ಯೂರ್ ಮಾಡ್ತಿರ್ತೀರಿ. ಸೊ ಅದು ನೀವು ಬೆಂಗಳೂರಿಗೆ ತೊಗೊಂಬರಂಗಿಲ್ಲ ಯೂಶ್ವಲಿ. ಸೊ ಎಲ್ಲಿ ಅದು ಒರಿಜಿನ್ ಇರ್ತೈತಿ ಅಲ್ಲಿಂದನೇ ಮೂವ್ಮೆಂಟ್ ಆಗ್ತೈತಿ. ಬಟ್ ಇಲ್ಲೇ ಎಕ್ಸಾಂಪಲ್ ಸಲುವಾಗಿ ನಾವು ಬೆಂಗಳೂರು ಕನ್ಸಿಡರ್ ಮಾಡತ್ತೀವಿ. ಸೊ ಬೆಂಗಳೂರಿಂದ ಫಸ್ಟ್ ಕನ್ಸೈನ್ಮೆಂಟ್ ಮೂವ್ ಆಗೋದು ಚೆನ್ನೈ ಪೋರ್ಟ್.
ಓಕೆ. ಸೊ ಚೆನ್ನೈ ಪೋರ್ಟಿಗೆ ಯಾಕೆ ಹೋಗ್ತದೆ ಅಂತಂದ್ರೆ ಸಿ ಥ್ರೂ ನಾವು ಇದನ್ನು ಟ್ರಾನ್ಸಿಟ್ ಮಾಡೋರಿದ್ದೀವಿ. ಸೊ ಚೆನ್ನೈ ಪೋರ್ಟಿಗೆ ನಾವು ಕಳಿಸ್ತೀವಿ. ಸೊ ಚೆನ್ನೈ ಪೋರ್ಟಿಂದ ದ ಪೋರ್ಟ್ ಆಫ್ ಲೋಡಿಂಗ್ ಈಸ್ ಚೆನ್ನೈ. ಸೊ ಇದೇನೈತಿ ಪೋರ್ಟ್ ಆಫ್ ಲೋಡಿಂಗ್. ಸೊ ಇದನ್ನು ನೀವು CH ಜೋಡಿ ಡಿಸ್ಕಷನ್ ಮಾಡೋ ಮುಂದಾಗ ಭಾಳ ಸತಿ ನಿಮಗೆ ಇದು ಕೇಳಕ್ಕೆ ಸಿಗ್ತೈತಿ. ದಟ್ ಈಸ್ POL, ದಟ್ ಈಸ್ ಪೋರ್ಟ್ ಆಫ್ ಲೋಡಿಂಗ್. ಸೊ ಇಲ್ಲಿಂದ ಮಟೀರಿಯಲ್ ಹೋಗ್ತೈತಿ ಜಬಲ್ ಅಲಿ ಪೋರ್ಟ್. ಜಬಲ್ ಅಲಿ ಪೋರ್ಟ್ ಈಸ್ ಇನ್ ದುಬೈ. ಓಕೆ. ಸೊ ದುಬೈದು ನೀವು ಕಸ್ಟಮರಿಗೆ ನೀವು ಸೆಂಡ್ ಮಾಡಾಕತ್ತಿದ್ರಿ ಅಂತಂದ್ರೆ ಪೋರ್ಟ್ ಆಫ್ ಡೆಸ್ಟಿನೇಷನ್ ದಟ್ ಈಸ್ POD. ಸೊ ಇನ್ ಕೇಸ್ ನೀವು ಅವಾಗ CH ಜೋಡಿ ಡಿಸ್ಕಸ್ ಮಾಡ್ತಿರ್ತೀರಿ, ಸೊ ಅವಾಗ ದಿಸ್ ವಿಲ್ ಬಿ ಪೋರ್ಟ್ ಆಫ್ ಡೆಸ್ಟಿನೇಷನ್. ಓಕೆ. ಸೊ ಪೋರ್ಟ್ ಆಫ್ ಡೆಸ್ಟಿನೇಷನ್ POD. ಸೊ ನಿಮಗೆ CH ಕೇಳ್ಬೋದು ಪೋರ್ಟ್ ಯಾವ ಪೋರ್ಟಿಗೆ ಐತ್ರಿ, POD ಏನೈತೆ ಅಂತ ಕೇಳಿದ್ಮೇಲೆ ಪೋರ್ಟ್ ಆಫ್ ಡೆಸ್ಟಿನೇಷನ್ ಇಸ್ ಜಬಲ್ ಅಲಿ ಪೋರ್ಟ್ ಅಂತ ನೀವು ಹೇಳ್ತಿರೋದು. ಓಕೆ. ಸೊ ನೆಕ್ಸ್ಟ್ ಏನೈತಿ, ಅಲ್ಲಿಂದ ಹೋಗ್ತೈತಿ ಅಲ್ ಅವೀರ್ ಮಾರ್ಕೆಟಿಗೆ. ಸೊ ಅಲ್ ಅವೀರ್ ಮಾರ್ಕೆಟ್ ಒಳಗೆ ನಿಮ್ಮ ಕಸ್ಟಮರ್ ಅದಾರ, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್. ಸೊ ಅಲ್ಲಿ ನಿಮಗೆ ಮಟೀರಿಯಲ್ ಗೂಡ್ಸ್ ನಿಮ್ದು ಕಳಿಸೋದೈತಿ. ಓಕೆ. ಸೊ ಇಫ್ ದಿಸ್ ಈಸ್ ದ ಕಂಪ್ಲೀಟ್, ಸೊ ಇದು ಪಾಯಿಂಟ್ A ಆಮೇಲೆ ಇದು ಪಾಯಿಂಟ್ B ಇತ್ತಂತಂದ್ರೆ, ಸೊ ಇದು ಪಾಯಿಂಟ್ A ಆಮೇಲೆ ಇದು ಪಾಯಿಂಟ್ B ಅಂದ್ರೆ ಡೆಸ್ಟಿನೇಷನ್ ಪಾಯಿಂಟ್ ಇತ್ತಂತಂದ್ರೆ ಇದ್ರೊಳಗೆ ಈಗ ಎಕ್ಸ್ಪೋರ್ಟ್ರದ ಆಮೇಲೆ ಇಂಪೋರ್ಟ್ರದ್ದು ರೋಲ್ ಏನೈತಿ ಆಮೇಲೆ ಕೆಲಸ ಏನೇನು ಇರ್ತಾವೆ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸೊ ಸ್ಟಾರ್ಟಿಂಗ್ನಾಗ ನೀವೇನು ಮಾಡ್ತೀರಿ, ಸೊ ನಿಮ್ಮ ಚಿಲ್ಲಿದ ಪ್ರೊಡಕ್ಷನ್ ಎಲ್ಲ ಆಗ್ತೈತಿ ಅಥವಾ ನಿಮ್ಮ ವೇರ್ ಹೌಸ್ ಏನೈತಿ ಅದು ಸಪೋಸ್ ಬೆಂಗಳೂರು ಒಳಗೆ ಐತಂತಂದ್ರೆ ಎಕ್ಸ್ಪೋರ್ಟರ್ ಪಾಯಿಂಟ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸ್ಪೋರ್ಟರ್ ಪಾಯಿಂಟ್ ಇವು ವೇರ್ ಹೌಸ್ ಒಳಗೆ ಅದನ್ನು ನೀವು ಪ್ಯಾಕೇಜಿಂಗ್ ಮಾಡಿ ಇಟ್ಕೊಂಡಿರಿ. ಓಕೆ. ಸೊ ಅಲ್ಲಿಂದ ಲೋಡಿಂಗ್ ಆಗ್ತೈತಿ. ಓಕೆ. ದ ಫಸ್ಟ್ ಪ್ರೊಸೆಸ್ ಈಸ್ ಲೋಡಿಂಗ್. ಸೊ ಲೋಡಿಂಗ್ ನೀವು ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಟ್ರಾನ್ಸ್ಪೋರ್ಟ್. ಸೊ ಟ್ರಾನ್ಸ್ಪೋರ್ಟ್ ಆದಮೇಲೆ ನೀವು ಅಲ್ಲಿಂದ ನಿಮ್ಮ CH ಕನೆಕ್ಟ್ ಮಾಡ್ತೀರಿ. CH ಕನೆಕ್ಟ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟೇಷನ್ ಅದನ್ನೆಲ್ಲನೂ ಮಾಡ್ಕೋತೀರಿ. CH ಮುಖಾಂತರ ನಿಮ್ದು ಇನ್ವಾಯ್ಸ್, ಪ್ಯಾಕಿಂಗ್ ಲಿಸ್ಟ್ ಅದೆಲ್ಲ ಅವ್ರಿಗೆ ಕೊಡ್ತೀರಿ. CH ಏನು ಮಾಡ್ತಾನೆ, ಶಿಪ್ಪಿಂಗ್ ಬಿಲ್ ಫೈಲ್ ಮಾಡ್ತಾನೆ, ಆಮೇಲೆ ಕಸ್ಟಮ್ ಕ್ಲಿಯರೆನ್ಸಿಗೆ ಅಪ್ಲೈ ಮಾಡ್ತಾನೆ. ಓಕೆ. ಸೊ ಕಸ್ಟಮ್ ಕ್ಲಿಯರೆನ್ಸಿಗೆ ಅಪ್ಲೈ ಆದಮೇಲೆ ಕಸ್ಟಮ್ ಕ್ಲಿಯರೆನ್ಸ್ ಆದಮೇಲೆ ಲೋಡಿಂಗ್ ಆನ್ ದ ಶಿಪ್. ಸೊ ಶಿಪ್ ಮೇಲೆ ಅದನ್ನು ಕನ್ಸೈನ್ಮೆಂಟ್ ನಿಮ್ದು ಲೋಡ್ ಮಾಡ್ತಾರೆ. ಅದು ಆದಮೇಲೆ ಏನಾಗ್ತೈತಿ, ಟ್ರಾನ್ಸಿಟ್ ಅಂತಂದ್ರೆ ಓಷನ್ ಒಳಗಿದು ನಿಮ್ಮ ಕನ್ಸೈನ್ಮೆಂಟ್ ಮೂವ್ ಆಗೋದೈತಿ. ಓಕೆ. ಅಲ್ಲಿ ಹೋದ್ಮೇಲೆ ಅನ್ಲೋಡಿಂಗ್ ಚಾರ್ಜಸ್, ಅನ್ಲೋಡಿಂಗ್ ಆದಮೇಲೆ ಇಂಪೋರ್ಟ್ ಕ್ಲಿಯರೆನ್ಸ್ ಅಂತಂದ್ರೆ ಕಸ್ಟಮ್ಸ್ ಏನೇನೈತಿ ಅದನ್ನು ನೀವು ಅಲ್ಲಿ ನೋಡ್ಕೋತೀರಿ. ದೆನ್ ಇಂಪೋರ್ಟ್ ಡ್ಯೂಟಿ ಏನೈತಿ ಅದನ್ನು ನೀವು ಕಟ್ತೀರಿ. ಅದಾದಮೇಲೆ ಅಗೇನ್ ಇಟ್ ವಿಲ್ ಬಿ ಲೋಡೆಡ್ ಆನ್ ಅ ಟ್ರಕ್. ಸೊ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ನೀವು ನಿಮ್ಮ ದುಬೈ ಪೋರ್ಟಿಂದ ಅಲ್ ಅವೀರ್ ಮಾರ್ಕೆಟಿಗೆ ಹೋಗೋ ಮಟ್ಟ ನಿಮಗೆ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಬೇಕಾಗುತ್ತೆ. ಅಲ್ಲಿಂದ ಮತ್ತೆ ಆಫ್ಲೋಡ್ ಆಗ್ತೈತಿ. ಆಫ್ಲೋಡ್ ಆದಮೇಲೆ ಬಯರ್ ಕಡೆ ಅದು ಮುಟ್ತೈತಿ. ಓಕೆ. ಸೊ ದಿಸ್ ಈಸ್ ಅ ಎಂಡ್ ಟು ಎಂಡ್ ಕಂಪ್ಲೀಟ್ ಪ್ರೊಸೆಸ್. ನೀವು ಪಾಯಿಂಟ್ A ನಿಮ್ಮ ಎಕ್ಸ್ಪೋರ್ಟರ್ದಿಂದ ಪಾಯಿಂಟ್ B ದಟ್ ಈಸ್ ಬಯರ್ವರೆಗೂ ಮುಟ್ಟು ಮಟ್ಟ ಇದು ಕಂಪ್ಲೀಟ್ ಪ್ರೊಸೆಸ್ ಇರ್ತೈತಿ. ಸೊ ಇದ್ರೊಳಗೆ ಏನಾಗ್ತೈತಿ, ನಾವು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಡಿಸ್ಕಸ್ ಮಾಡತ್ತೀವಿ ಅಂತಂದಮೇಲೆ ಎಕ್ಸ್ಪೋರ್ಟರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಿ ಮಟ್ಟ ಅದಾವು, ಆಮೇಲೆ ಬಯರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಿ ಮಟ್ಟ ಅದಾವು ಅದನ್ನು ನಾವು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಎಕ್ಸ್ಪೋರ್ಟರ್ ಅದಿರಿ ಅಂತಂದಮೇಲೆ ಫ್ರೀ ಆನ್ ಬೋರ್ಡ್ ನಿಮ್ದು ಇನ್ಕೋಟರ್ಮ್ಸ್ ನೀವು ಡಿಸೈಡ್ ಮಾಡಿದ್ರಿ ನಿಮ್ಮ ಬಯರ್ ಜೋಡಿ ಅಂತಂದ್ರೆ ಅವಾಗ ಎಕ್ಸ್ಪೋರ್ಟರ್ದ ರೆಸ್ಪಾನ್ಸಿಬಿಲಿಟೀಸ್ ಏನಾಗ್ತಾವೆ ಅಂತಂದ್ರೆ ವೇರ್ ಹೌಸ್ ಸರ್ವಿಸಸ್. ಓಕೆ. ಸೊ ನಿಮ್ದೇನು ಮೊದಲು ಚಿಲ್ಲಿದ ಕಂಟೈನರ್ಗೆ ಏನು ನೀವು ಫಿಲಪ್ ಮಾಡ್ಬೇಕನ್ನತ್ತೀರಿ ಅದನ್ನು ಪ್ಯಾಕೇಜಿಂಗ್ ಮಾಡಿ ನೀವು ನಿಮ್ಮ ವೇರ್ ಹೌಸ್ ಒಳಗೆ ಇಟ್ಕೊಂಡಿರ್ತೀರಿ. ಓಕೆ. ಪ್ಯಾಕಿಂಗ್ ಆ್ಯಂಡ್ ಲೋಡಿಂಗ್ ಆ್ಯಟ್ ದ ಒರಿಜಿನ್. ಸೊ ಇದು ಒರಿಜಿನ್ ಐತಿ. ಓಕೆ. ಸೊ ಇಲ್ಲಿ ನೀವು ಪ್ಯಾಕೇಜಿಂಗ್ ಆ್ಯಂಡ್ ಲೋಡಿಂಗ್ ಮಾಡ್ತೀರಿ. ಓಕೆ. ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಬಂತು. ಓಕೆ. ಕಸ್ಟಮ್ ಕ್ಲಿಯರೆನ್ಸ್ ಆ್ಯಂಡ್ CH ಚಾರ್ಜಸ್ನು ಎಕ್ಸ್ಪೋರ್ಟರ್ ನೋಡ್ತಾರೆ. ಓಕೆ. ಲೋಡಿಂಗ್ ಆನ್ ದ ವೆಸಲ್ ಆ್ಯಂಡ್ ಶಿಪ್. ಸೊ ಲೋಡಿಂಗ್ ಆನ್ ದ ವೆಸಲ್ ಆ್ಯಂಡ್ ಶಿಪ್ ಇದನ್ನು CH ನೋಡ್ತಾರೆ. ಓಕೆ. ಸೊ ಅಂಟಿಲ್ ಹಿಯರ್ ಅಂದ್ರೆ ಇಲ್ಲಿವರೆಗೂ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು ನಿಮ್ದು ಎಕ್ಸ್ಪೋರ್ಟರ್ದು ರೆಸ್ಪಾನ್ಸಿಬಿಲಿಟಿ. ಓಕೆ. ಸೊ ನೀವು ಆ್ಯಸ್ ಅನ್ ಎಕ್ಸ್ಪೋರ್ಟರ್ ನೀವು ಕಸ್ಟಮ್ ಕ್ಲಿಯರೆನ್ಸ್ ಮಾಡಿ CH ಚಾರ್ಜಸ್ ಪೇ ಮಾಡಿ ಲೋಡಿಂಗ್ ಆನ್ ದ ವೆಸಲ್ ಶಿಪ್ ನೀವು ಲೋಡ್ ಮಾಡೋ ಮಟ್ಟ ನಿಮ್ದೇನು ಜವಾಬ್ದಾರಿ ಐತಲ್ಲ ಅದು ಎಕ್ಸ್ಪೋರ್ಟರ್ದು ಇರ್ತೈತಿ. ಓಕೆ. ಸೊ ಅಲ್ಲಿಂದ ಮುಂದೆ ಏನೈತಲ್ಲ, ಒಂದು ಸತಿ ನೀವು ಲೋಡ್ ಮಾಡಿದ್ರಿ, ಆಮೇಲೆ ಲೋಡ್ ಮಾಡಾದ್ಮೇಲೆ ಅದರ ಡಾಕ್ಯುಮೆಂಟೇಷನ್ಸ್ ಎಲ್ಲ ನೀವು ನಿಮ್ಮ ಬಯರಿಗೆ ಕೊಟ್ರಿ ಅಂತಂದ್ರೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲೇ ಮುಗೀತು. ಸೊ ಇಲ್ಲಿಂದ ಮುಂದಿಗೆ ಏನೈತಲ್ಲ ಟ್ರಾನ್ಸಿಟ್ ಇನ್ ದ ಸೆನ್ಸ್, ಈಗ ಶಿಪ್ ನಿಮ್ದು ಇಲ್ಲಿ ಲೋಡ್ ಆಗೈತಿ ಅಂತಂದಮೇಲೆ ಶಿಪ್ ಆ ಕಂಟ್ರಿ ಮಟ್ಟ ಹೋಗ್ಬೇಕಲ್ಲ. ಸೊ ಅದ್ರೊಳಗೆ ಏನು ಬರ್ತೈತಿ, ಫ್ರೇಟ್ ಕಾಸ್ಟ್ ಇನ್ ದ ಸೆನ್ಸ್ ನಿಮ್ಮ ಶಿಪ್ದು ನಿಮ್ಮ ಕನ್ಸೈನ್ಮೆಂಟ್ದು ಮೂವ್ಮೆಂಟ್ ಮಾಡೋಕ್ಕೆ ನಿಮಗೇನು ಓಷಿಯನ್ ಫ್ರೇಟ್ ತೊಗೋತಾರೆ. ಸೊ ದ್ಯಾಟ್ ಈಸ್ ಓಷಿಯನ್ ಫ್ರೇಟ್ ಕಾಸ್ಟ್. ಸೊ ಅದೇನೈತಿ ಅದು ಕಸ್ಟಮರ್ ಬೇರ್ ಮಾಡ್ತಾರೆ. ಓಕೆ. ಸೊ
ಇನ್ ಕೇಸ್ ನಡು ಏನರ ಆಕ್ಸಿಡೆಂಟ್ ಆಗಬಾರ್ದು ಅಥವಾ ಡ್ಯಾಮೇಜಸ್ ಆಗಬಾರ್ದು ಅಂಥೇಳಿ ಕನ್ಸೈನ್ಮೆಂಟಿಗೆ ಕಂಪ್ಲೀಟ್ ಇನ್ಶೂರೆನ್ಸ್ ಕವರ್ ಮಾಡ್ತಾರೆ. ಆ ಇನ್ಶೂರೆನ್ಸ್ನು ಏನೈತಿ ನಿಮ್ಮ ಬಯರ್ ಕವರ್ ಮಾಡ್ತಾರೆ. ಓಕೆ, ಅನ್ಲೋಡಿಂಗ್ ಆಟ್ ದ ಡೆಸ್ಟಿನೇಷನ್ ಪೋರ್ಟ್. ಸೊ ಇದ್ರೊಳಗೆ ಏನಿಲ್ಲ, ಅನ್ಲೋಡಿಂಗ್ ಮಾಡ್ತಾರೆ, ಅದನ್ನು ನಿಮ್ಮ ಬೇರ್ ಮಾಡ್ಕೋತಾರೆ. ಓಕೆ, ಕಸ್ಟಮ್ ಕ್ಲಿಯರೆನ್ಸ್ ದ್ಯಾಟ್ ಈಸ್ ಇನ್ ಇಂಪೋರ್ಟ್. ಓಕೆ, ಇಂಪೋರ್ಟ್ ಕ್ಲಿಯರೆನ್ಸಸ್ ಏನದಾವು ಅದನ್ನು ಬಯರ್ ನೋಡ್ಕೋತಾರೆ. ಓಕೆ, ಇಂಪೋರ್ಟ್ ಡ್ಯೂಟಿ ಏನೈತಿ ಅದನ್ನು ಬಯರ್ ಪೇ ಮಾಡ್ತಾರೆ. ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಅಂಟಿಲ್ ಬಯರ್ಸ್ ಡೆಸ್ಟಿನೇಷನ್ ಏನೈತಿ ಅದು ಬಯರ್ ನೋಡ್ಕೋತಾರೆ. ಸೊ ಇಲ್ಲೇನೈತಿ, ಇಲ್ಲಿ ಮಟ್ಟ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ಓಕೆ, ಸೊ ಇಲ್ಲಿಂದ ಮುಂದೆ ಏನು ರೆಸ್ಪಾನ್ಸಿಬಿಲಿಟಿ ಐತಿ ಅದು ಬಯರ್ದು ರೆಸ್ಪಾನ್ಸಿಬಿಲಿಟಿ ಐತಿ. ಸೊ ಇದಕ್ಕೆ ನಾವು ಈ ಇನ್ಕೋ ಟರ್ಮಿಗೆ ನಾವೇನಂತೀವಿ ಫ್ರೀ ಆನ್ ಬೋರ್ಡ್. ಸೊ ಇದ್ರೊಳಗೆ ರೆಸ್ಪಾನ್ಸಿಬಿಲಿಟಿ ಎಕ್ಸ್ಪೋರ್ಟರ್ದು ಎಲ್ಲಿ ಮಟ್ಟ ಇರ್ತದೆ ಅಂತಂದ್ರೆ, ನೀವು ವೆಸಲ್ ಅವ್ರ ಶಿಪ್ ಮೇಲೆ ನೀವು ಲೋಡ್ ಮಾಡಿಕೊಡುತನ ಆ ಪ್ರಾಡಕ್ಟ್ ಒಳಗೆ ಏನರ ಡ್ಯಾಮೇಜ್ ಆಯಿತು ಅಥವಾ ಅಲ್ಲಿ ಏನರ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆಗಿ ಡ್ಯಾಮೇಜಸ್ ಏನರ ಅದು, ಅಥವಾ ನಿಮ್ಮ ಪ್ರಾಡಕ್ಟ್ ಕನ್ಸೈನ್ಮೆಂಟ್ ಆನ್ ಟೈಮ್ ಮುಟ್ಲಿಲ್ಲ, ಅಥವಾ ಅವ್ರೇನು ಡೇಟ್ ಹೇಳಾರ ಆ ಡೇಟ್ ಒಳಗೆ ಅದನ್ನು ಅಲ್ಲಿ ಮಟ್ಟ ನೀವು ಮುಟ್ಸಕ್ಕೆ ಆಗಲಿಲ್ಲ ಅಂತಂದ್ರೆ ಅದ್ರದ್ದು ಎಲ್ಲ ಜವಾಬ್ದಾರಿ ಏನೈತಿ ಎಕ್ಸ್ಪೋರ್ಟರ್ ಮೇಲೆ ಇರ್ತೈತಿ. ಆಮೇಲೆ ಒಂದ್ಸತಿ ನಿಮ್ಮ ಶಿಪ್ ಮೇಲೆ ಲೋಡ್ ಆಯ್ತು ಕನ್ಸೈನ್ಮೆಂಟ್, ಅಲ್ಲಿಂದ ಮುಂದೆ ಏನೂ ಆತಂದ್ರೂ ಅದು ರೆಸ್ಪಾನ್ಸಿಬಿಲಿಟಿ ಬಯರ್ ಇರ್ತೈತಿ. ಓಕೆ, ಸೊ ಅದ್ರ ಬಗ್ಗೆ ನೀವು ವಿಚಾರ ಮಾಡೋದು ನೆಸೆಸರಿ ಇಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ FOB. ಸೊ ಈಗ ನೀವು ಎಕ್ಸ್ಪೋರ್ಟ್ ಮಾಡೋ ಮುಂದಾಗ ಯಾವುದೇ ಕಸ್ಟಮರ್ಗೆ ನೀವು ಮಾತಾಡೋ ಮುಂದಾಗ ನಾವು FOB ಟರ್ಮ್ಸ್ ಮಟನೂ ಕೊಡ್ತೀವಿ, ಎಕ್ಸ್ವರ್ಸ್ ಕೊಡ್ತೀವಿ, ಅಥವಾ CIF ಕೊಡ್ತೀವಿ, ಅಥವಾ DDP ಕೊಡ್ತೀವಿ. ಇದು ಏನೈತಿ ಅದನ್ನೆಲ್ಲನೂ ನೀವು ಪ್ರಾಪರ್ಲಿ ಇವೆಲ್ಲ ನಮ್ದೇನಿಗೆ ಸೀರೀಸ್ ಸ್ಟಾರ್ಟ್ ಆಗೋದೈತಿ ಇದನ್ನು ಅಂಡರ್ಸ್ಟ್ಯಾಂಡ್ ಆದಮೇಲೆ ನೀವು ಅದ್ರ ಪ್ರಕಾರ ಅವರಿಗೆ ಮಾತಾಡ್ಬೋದು. ಓಕೆ, ಸೊ ಇದ್ರೊಳಗೆ ಮತ್ತೇನಾರ ನಿಮಗೆ ಎಕ್ಸ್ಟ್ರಾ ಕ್ವೆಶನ್ಸ್ ಇದ್ದು, ಡೌಟ್ಸ್ ಇದ್ದು, ಅಥವಾ ಏನೂ ನಿಮಗೆ ಕೇಳೋದಿತ್ತು ಅಂತಂದ್ರೆ ನೀವು ಕಮೆಂಟ್ ಮಾಡ್ಬೋದು. ಮೇ ಬಿ ನಾನು ಕೆಲವೊಂದು ಪಾಯಿಂಟ್ಸ್ ಇದ್ರೊಳಗೆ ಮಿಸ್ ಮಾಡಿರ್ಬೋದು, ಅಷ್ಟು ಜಾಸ್ತಿ ಡೀಟೇಲ್ನಾಗ ಹೋಗೋಕ್ಕಾಗಿಲ್ಲ. ಸೊ ಇನ್ ಕೇಸ್ ನಿಮಗೆ ಏನಾರ ಕ್ವೆಶನ್ಸ್ ಇದ್ದು ಅಂತಂದ್ರೆ ನೀವು ಕಮೆಂಟ್ ಮಾಡಿರಿ. ನಾ ಇನ್ನೊಂದು ಡೀಟೇಲ್ಡ್ ವಿಡಿಯೋ ಈ ಕ್ವೆಶನ್ಸನ್ನು ಆನ್ಸರ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್, ಆಲ್ ದಿ ಬೆಸ್ಟ್, ಬಾಯ್.